9ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಹೋರಾಟ. ಸರ್ಕಾರ ಎಷ್ಟರ ಮಟ್ಟಿಗೆ ಗಮನ ಹರಿಸಲೇಬೇಕು. ಇವತ್ತು ಮುಖ್ಯಮಂತ್ರಿಗಳು ಕೂಡ ಮೀಟಿಂಗ್ ಕರೆದಿದ್ದಾರೆ. ರೈತರಿಗೆ ಒಂದು ಟೈಮ್ ಕೊಟ್ಟಿದ್ದಾರೆ, ನಾಯಕರಿಗೆ ಒಂದು ಟೈಮ್ ಕೊಟ್ಟಿದ್ದಾರೆ. ಅಂದರೆ ಮಾಲೀಕರಿಗೆ. ಮೂಡಲಗಿ ತಾಲೂಕಿನ ಗುರ್ಲಾಪುರದಲ್ಲಿ ಪ್ರತಿಭಟನೆ ಸಾಗ್ತಾ ಇದೆ. ಸರ್ಕಾರಕ್ಕೆ ಇವತ್ತು ಕೊನೆಯ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ರೈತರು. ಮೊದಲು ನಮ್ಮ ಜೊತೆ ಮಾತಾಡಿ, ಆಮೇಲೆ ಕಾರ್ಖಾನೆ ಮಾಲೀಕರ ಜೊತೆ ಮಾತಾಡಿ, ಸಂಜೆ ಒಳಗಾಗಿ ತೀರ್ಮಾನಕ್ಕೆ ಬನ್ನಿ, ಇಲ್ಲ ಅಂತಂದ್ರೆ ನಮ್ಮ ಹೋರಾಟ ತೀವ್ರ ಆಗುತ್ತೆ. ಇವತ್ತಿನ ಹೋರಾಟದಲ್ಲಿ ಶಾಸಕ ದರ್ಶನ ಪುಟ್ಟಣ್ಣಯ್ಯ ಕೂಡ ಭಾಗಿಯಾಗ್ತಾರೆ. ಒಳ್ಳೆ ನಿರ್ಧಾರ ದರ್ಶನ್ದು. ಯಾಕಂದ್ರೆ ಹಿಂದಿನಿಂದಲೂ ಕೂಡ ಅವರ ರಕ್ತವೇ ಈ ರೈತರ ಹೋರಾಟ. ಅವ್ರ ತಂದೆ ಪುಟ್ಟಣ್ಣಯ್ಯ ಹೋರಾಟ ಮಾಡ್ತಾನೆ ಬಂದಂಥವ್ರು. ಇವತ್ತು ದರ್ಶನ ಪುಟ್ಟಣ್ಣಯ್ಯ ಪಾಲ್ಗೊಳ್ತಾ ಇದ್ದಾರೆ ಹೋರಾಟದಲ್ಲಿ. ಮೊದಲು ನೀವು ಅವ್ರ ಜೊತೆ ನಮ್ಮ ಜೊತೆ ಮಾತಾಡಬೇಡಿ, ನಮ್ಮ ಜೊತೆ ಅವ್ರ ಜೊತೆ ಮಾತಾಡಬೇಡಿ, ಅವ್ರ ಜೊತೆ ಮೊದಲು ಮಾತಾಡಿ. ಮುಲಾಜಿಲ್ದಿರೋ ನಿರ್ಧಾರಕ್ಕೆ ಬನ್ನಿ. ಮೊದಲು ಕಾರ್ಖಾನೆ ಮಾಲೀಕರ ಜೊತೆಗೆ ಮೀಟಿಂಗ್ ಕರೆದಿದೆ ಸರ್ಕಾರ. ಮುಖ್ಯಮಂತ್ರಿಗಳೇ ಮೀಟಿಂಗನ್ನು ಮಾಡ್ತಾರೆ. ಏನು ಇದು ಸಮಸ್ಯೆ ಅಂತ ಅನ್ನೋದನ್ನು ಕೇಳ್ತಾರೆ. ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಆದರೆ ರೈತರು ಹೇಳ್ತಾ ಇದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಸಭೆಗೆ ಬರಲ್ಲ ಅಂತ. ಯಾಕಂದರೆ ಮೊದಲು ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆ ಮಾಡಿ ಅವ್ರೇನು ನಿರ್ಧಾರ ತಗೊಳ್ತಾರೆ ಅದನ್ನು ಹೇಳಿ ನಮಗೆ. 82 ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸಭೆಗೆ ಆಹ್ವಾನಿಸಲಾಗಿದೆ. ಮಧ್ಯಾಹ್ನ 1 ಗಂಟೆಗೆ ಮೀಟಿಂಗ್. 46 ರೈತ ಮುಖಂಡರು ಬರ್ತಾರೆ. ಇನ್ನು ಡಿಸಿಗಳು ಕೂಡ ಪಾಲ್ಗೊಳ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಬೆಳಗಾವಿ, ಬಾಗಲಕೋಟೆ, ಹಾವೇರಿ, ವಿಜಯಪುರ ಎಲ್ಲ ಡಿಸಿಗಳು ಹರಡ್ತಾ ಇದೆ. ಇದು ಎಚ್ಚರದಿಂದ ಇರಬೇಕು ಸರ್ಕಾರ. ಇದನ್ನು ಹಿಂಗೆ ಏನಾದರೂ ಹರಡಕ್ಕೆ ಬಿಟ್ಟರೆ ಕಷ್ಟ ಆಗುತ್ತೆ. ರೈತರ ಪ್ರತಿಭಟನೆ ನಾನು ಮೊದಲ ದಿನದಿಂದಲೂ ಕೂಡ ಹೇಳ್ತಾ ಇದ್ದೀನಿ. ರೈತರ ಪ್ರತಿಭಟನೆಯನ್ನು ನೀವು ಕಡೆಗಣಿಸಿದರೆ ಎಲ್ಲದನ್ನೂ ಸಹಿಸ್ಕೊಳ್ತಾರೆ ರೈತರು. ಹಲ್ಲು ಕಚ್ಚಿ ಸಹಿಸ್ಕೊಳ್ತಾರೆ ರೈತರು. ಆದರೆ ಒಂದು ಸರಿ ತಲೆ ಕೆಡ್ತು ಅಂದ್ಕೊಳ್ಳಿ, ರಸ್ತೆಗೆ ಇಳಿದ್ರು ಅಂತಂದರೆ ಯಾವ ವ್ಯವಸ್ಥೆನೂ ಅವ್ರನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ಮುಲ್ಲಾಜಿಲ್ಲ. ಅದಕ್ಕೆ ಇವತ್ತು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಕೊನೆಯ ಎಚ್ಚರಿಕೆ. ರೈತರು ಈ ಸಭೆಯನ್ನು ಬಹಿಷ್ಕರಿಸ್ತಾ ಇದ್ದಾರೆ. ಇಲ್ಲ, ನಾವು ಬರಲ್ಲ ಅಂತ ಕೆಲ ರೈತ ಸಂಘಟನೆಗಳು ತುಂಬ ಸ್ಪಷ್ಟವಾಗಿ ಹೇಳಿವೆ. ನಾವು ನಿಮ್ಮ ಸಭೆಗೆ ಬರಲ್ಲ, ನಿಮ್ಮ ಆಹ್ವಾನವನ್ನು ತಿರಸ್ಕರಿಸ್ತಾ ಇದ್ದೀವಿ. ಕಾರ್ಖಾನೆ ಮಾಲೀಕರ ಜೊತೆ ಸಭೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ಅದು ಬಿಟ್ಟು ನೀವು ಮೀಟಿಂಗ್ ಮಾಡ್ತಾ ಕೂತ್ಕೊಂಡ್ರೆ ಅದು 9 ದಿನದ ನಂತರ. ಅದಕ್ಕೋಸ್ಕರ ನಾವು ಬರಲ್ಲ. ಬೀದಿಯಲ್ಲಿ ಕುಣಿಸಿರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ, ಕಬ್ಬು ಬೆಳೆಗಾರರನ್ನು ಅರಬತ್ಲೆ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಗೆ